ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಸಂದರ್ಭದಲ್ಲಿ ಒಬ್ಬ ಮಹಿಳೆಯು ಕೂಡ ಇಲ್ಲದೇ ಇರುವಂಥದ್ದು ರಾಜ್ಯಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಹಲವು ಕಾಂಗ್ರೆಸ್ನ ಮಹಿಳಾ ಶಾಸಕರಿದ್ದರೂ ಕೂಡ ಈ ಬಾರಿ ಪರಿಗಣಿಸಿಲ್ಲ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಇರೋದು ಒಂದೇ ಸ್ಥಾನ, ಆ ಒಂದು ಸ್ಥಾನಕ್ಕೆ ಹಲವರು ನಮಗೂ ಕೂಡ ಬೇಕು ಅಂತ ಕೇಳ್ತಾ ಇರುವಂಥದ್ದು ನಿಜ. ಒಂದು ಕಡೆ ಪಕ್ಷ ನಿಷ್ಠೆ, ಮತ್ತೊಂದು ಕಡೆ ಸೀನಿಯಾರಿಟಿ, ಮತ್ತೊಂದು ಕಡೆ ಜಾತಿವಾರು ಸಮುದಾಯವಾರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ. ನನ್ನ ಜೊತೆಗೆ ಈಗ ಕಾಂಗ್ರೆಸ್ನ ಶಾಸಕಿಯಾದಂತಹ ನಯನಾ ಮೋಟಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ಇರೋದು ಒಂದು ಸ್ಥಾನ, ಮೊದಲನೇದಾಗಿ ಮಹಿಳಾ ಪ್ರಾತಿನಿಧ್ಯನೇ ಇಲ್ಲ, ಅದು ನಿಮ್ಮ ಗುರುಗಳ ಕ್ಯಾಬಿನೆಟಲ್ಲಿ. ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ, ಏನು ನಿಮ್ಮ ರಿಯಾಕ್ಷನ್ ಅಂತ? ಅವತ್ತೊಂದು ದಿವಸ ಕೇಳಿಸ್ಕೊಂಡೆ ನೀವು ನನ್ನ ಬಗ್ಗೆ ವಿಶ್ಲೇಷಣೆ ಕೊಡ್ತಾ, ಅಂದರೆ ಕುಂತ್ರು ನಿಂತ್ರೂ ನನ್ನ ಗುರುಗಳು ರಾಜಕೀಯ ಗುರುಗಳು ಅಂತ ಹೇಳ್ತೀನಿ ಅಂತ. ಖಂಡಿತ ನನ್ನ ರಾಜಕೀಯ ಗುರುಗಳೇ, ಇವತ್ತು ಅದನ್ನೇ ಹೇಳ್ತೀನಿ. ಮುಖ್ಯಮಂತ್ರಿಗಳು ನನ್ನ ರಾಜಕೀಯ ಗುರುಗಳು. ಅವ್ರ ಕ್ಯಾಬಿನೆಟಲ್ಲಿ ಮಹಿಳಾ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅದು ನನಗೆ ನಿಜವಾಗ್ಲೂ ಬೇಜಾರು ತಂದಿದೆ. ಕೊಡಬೇಕಾಗಿತ್ತು. ಇದು ಮಹಿಳೆಯರು ಸಹಜವಾಗಿ ಕೇಳಬೇಕಾಗಿರೋ ಹಕ್ಕು. ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡುವ ನಮ್ಮ ಪಕ್ಷ ಅದನ್ನು ನುಡಿದಂತೆ ನಾವು ನಡಿಬೇಕು. ಅದನ್ನು ನಾವು ಮಾಡಿಲ್ಲ ಈ ವಿಚಾರದಲ್ಲಿ. ಅದ್ರ ಬಗ್ಗೆ ನನಗೆ ಖಂಡಿತ ಒಂದು ಅಳುಕಿದೆ. ಇದ್ರ ಬಗ್ಗೆ ಪಕ್ಷ ಆತ್ಮ ಅವಲೋಕನ ಮಾಡ್ಕೋಬೇಕಾಗುತ್ತೆ. ಯಾವ ಸಂದೇಶ ನಾವು ಪಬ್ಲಿಕ್ಕಿಗೆ ಕೊಡ್ತಾ ಇದ್ದೀವಿ ಅಂತ ಬೇಕಾಗುತ್ತೆ. ನಾವು ಈ ವಿಚಾರದಲ್ಲಿ ಟೀಕೆ ಟಿಪ್ಪಣಿಗೆ ಒಳಗಾಗ್ತೀವಿ. ಅದು ಆಗದಿದ್ದಂಗೆ ನೋಡ್ಕೋಬೇಕು. ಆದಷ್ಟು ಬೇಗ ಮಹಿಳಾ ಪ್ರಾತಿನಿಧ್ಯ ಏನು ಕೊಡಬೇಕು ಅದನ್ನು ಕೊಟ್ಟು ಒಂದು ಜನಕ್ಕೆ ಒಂದು ಸಂದೇಶ ಕೊಡಲಿ ಅಂತ ನಾನು ಪಾರ್ಟಿ ಮತ್ತು ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ಕೊತೀನಿ. ಮೇಡಮ್, ಇದೆಲ್ಲ ಡೆವಲಪ್ಮೆಂಟ್ ಆದ ಬಳಿಕ, ಸಂಪುಟ ವಿಸ್ತರಣೆ ಆದ ಬಳಿಕ ಮುಖ್ಯಮಂತ್ರಿಗಳನ್ನ ಏನಾದರೂ ಭೇಟಿ ಮಾಡಿದ್ರಾ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಏನಾದರೂ ಭೇಟಿ ಮಾಡಿ ಈ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರಾ ಅಂತ? ಮುಖ್ಯಮಂತ್ರಿಗಳನ್ನ ನಿನ್ನೆ ರಾತ್ರಿ ನಾನು ಭೇಟಿ ಮಾಡಿದ್ದೆ. ಮಾಜಿ ಮುಖ್ಯಮಂತ್ರಿಗಳನ್ನ ನಾನು ಇವತ್ತು ಖಂಡಿತ ಭೇಟಿ ಮಾಡ್ತೀನಿ. ಈ ವಿಚಾರ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಆಲ್ರೆಡಿ ಇದು ತಿಳಿದಿದೆ, ಮಹಿಳೆಯರಲ್ಲಿ ಎಲ್ಲೋ ಅವ್ರ ತಪ್ಪಾಗಿದೆ ಅಂತ, ಸರ್ಕಾರದಿಂದ ತಪ್ಪಾಗಿದೆ ಅಂತ. ಅದನ್ನು ಖಂಡಿತ ತಕ್ಷಣ ಸದ್ಯದಲ್ಲೇ ಸರಿ ಮಾಡ್ಕೊತಾರೆ ಅಂತ ನನಗೆ ನಂಬಿಕೆ ಇದೆ. ಮೇಡಮ್, ಇರೋದು ಒಂದೇ ಸ್ಥಾನ ಖಾಲಿ. ಒಂದೇ ಸ್ಥಾನಕ್ಕೆ ಹಲವರು ನಮಗೂ ಕೂಡ ಅವಕಾಶಗಳು ಬೇಕು ಅಂತ ಕೇಳ್ತಾ ಇದ್ದೀರಾ, ನೀವು ಕೂಡ ಕೇಳ್ತಿದ್ದೀರಾ. ನಯನಾ ಮೋಟಮ್ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳಿ? ನನಗೆ ನನ್ನದೇ ಆದಂಥ ಅರ್ಹತೆ ಇದೆ ಅಂತ ನಾನು ಭಾವಿಸ್ತೀನಿ. ನಾನು ಫಸ್ಟ್ ಟೈಮ್ ಚುನಾಯಿತ ಶಾಸಕಿ ಆಗಿದ್ರೇನು ನನಗೆ ನನ್ನದೇ ಆದಂಥ ಒಂದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ಇದೆ. ಒಂದು ಜಿಲ್ಲಾ ಪ್ರಾತಿನಿಧ್ಯ ನಮ್ಮ ಜಿಲ್ಲೆಗೆ ಇಲ್ಲಿವರೆಗೂ ಹೋದ ಬಾರಿನೂ ನಮಗೆ ಸಿಕ್ಕಿಲ್ಲ, ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ಬಾರಿ ನಮಗೆ ಸಿಗಬೇಕಾಗಿದೆ. 5 ಜನ ಶಾಸಕರು ಅಲ್ಲಿಂದ ಗೆದ್ದು ಬಂದಿದ್ದೀವಿ. ನನಗೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ನಾನು ಹೇಳಿದೆ. ಅದಲ್ಲದೆ ನನಗೆ ರಾಜಕೀಯ ಹಿನ್ನೆಲೆ ಏನಿದೆ, ನಮ್ಮ ತಾಯಿ ಸುದೀರ್ಘವಾದ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಅದೆಲ್ಲ ಹಿನ್ನೆಲೆ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಅದನ್ನು ಅದೇ ರೀತಿ ನಾನು ನಡೆಸ್ಕೊಳ್ತೀನಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ನಡೆಸ್ತೀನಿ ಅಂತ ನನಗೆ ಒಂದು ನಂಬಿಕೆ ಇದೆ, ಅವಕಾಶ ಕೊಟ್ಟರೆ. ಅದಲ್ಲದೆ ಜಿಲ್ಲಾ ಪ್ರಾತಿನಿಧ್ಯ ಜೊತೆ ನನಗೆ ಗೊತ್ತು, ನನಗೆ ತಿಳಿದಿದೆ, ದಲಿತ ಶಾಸಕರಿಗೆ 7 ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಗಂಡಸರೇ ಆಗಬೇಕಾ ಅಂತ ನನ್ನದೇ ಆದಂಥ ಒಂದು ಪ್ರಶ್ನೆ. ಒಂದು ದಲಿತ ಮಹಿಳೆಗೆ ಕೊಟ್ಟಿದ್ದರೆ ಒಂದು ಒಳ್ಳೆ ಸಂದೇಶ ಹೋಗೋದು ಯುವಕರಿಗೆ, ಮಹಿಳೆಯರಿಗೆ, ಸಮುದಾಯಕ್ಕೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇನ್ನೂ ಕಾಲ ಮೆಚ್ಚಿಲ್ಲ. ಒಂದು ಅವಕಾಶ ಇರೋದ್ರಲ್ಲಿ ಒಂದು ಯುವ ಪೀಳಿಗೆಗೆ, ಇನ್ನೊಂದು ಮಹಿಳೆಗೆ, ಇನ್ನೊಂದು ಓದಿರೋರಿಗೆ, ಇನ್ನೊಂದು ರಾಜಕೀಯ ಹಿನ್ನೆಲೆ, ಇದೆಲ್ಲ ಒಂದು ಅರ್ಹತೆ ಹೊಂದಿರುವ ನನಗೆ ಕನ್ಸಿಡರ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಖುಷಿ ತರುತ್ತೆ. ಮೇಡಮ್, 2023ರಲ್ಲಿ ನೀವು ಭಾಳಷ್ಟು ಗ್ಯಾರಂಟಿಗಳನ್ನು ನಿಮ್ಮ ಪಕ್ಷ ಕೊಡ್ತು. ಆ ಗ್ಯಾರಂಟಿಗಳ ಜೊತೆಗೇ ಮಹಿಳೆಯರ ಮತಗಳನ್ನು ಸೆಳೆಯೋದಕ್ಕೆ ಭಾಳಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಗೃಹಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ಕೊಟ್ಟು ಜಾರಿನೂ ಕೂಡ ಮಾಡಿದ್ರಿ. ಆದರೆ ಓಟಾಗೇನೋ ಕನ್ವರ್ಟ್ ಆಯಿತು. ಸಚಿವ ಸ್ಥಾನ ಕೊಡುವಂಥ ಒಂದು ಸಂದರ್ಭದಲ್ಲಿ 23ರಲ್ಲೂ ಅದು ಬಗೆಹರಿಲ್ಲ, ಒಬ್ಬರಿಗೆ ಕೊಟ್ಟರು. ಈಗ 3 ವರ್ಷ ಆಯಿತು. 3 ವರ್ಷ ಆದ ಬಳಿಕ ಪುನರ್ರಚನೆ ಆಗ್ತಿದೆ. ಈ ಸಂದರ್ಭದಲ್ಲಿ ನೂತನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 2-3 ಜನ ಇರ್ತಾರೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಆದರೆ 45ರಿಂದ 50 ದಿನಗಳು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ ಸರ್ಕಸಲ್ಲಿ ಯಾರೂ ಮಹಿಳೆಯರು ಕೊಡಲಿಲ್ಲ ಅನ್ನುವಂಥದ್ದು ಅರ್ಥ ಆಗಲಿಲ್ವಾ? ಇಲ್ಲವೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಸುರ್ಜೇವಾಲಾ ವೇಣುಗೋಪಾಲ್ ಅವರು ಆಗಿರ್ಬೋದು, ಯಾವ ಕಾರಣಕ್ಕೋಸ್ಕರ ಮಹಿಳಾ ಶಾಸಕರನ್ನು ಕನ್ಸಿಡರ್ ಮಾಡಲಿಲ್ಲ ಅಂತ? ಅದನ್ನೇ ನಾನು ಮೊದಲನೇದಾಗಿ ಹೇಳಿದೆ. ಪಕ್ಷ ನಿಜವಾಗ್ಲೂ ಆತ್ಮ ಅವಲೋಕನ ಮಾಡುವಂಥ ಒಂದು
ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದರೆ ಮಹಿಳಾ ಮೀಸಲಾತಿ ಬಗ್ಗೆ ಹೆಚ್ಚಿನ ಧ್ವನಿ ಎತ್ತಿದವರೇ ನಮ್ಮ ಪಕ್ಷ. ಅದನ್ನು ಕಾಯ್ದೆ ಆಲ್ರೆಡಿ ಜಾರಿಗೆ ತರಬೇಕಾಗಿದೆ, ಪಾಸ್ ಆಗಿದೆ. ಇನ್ನೇನು 2028 ಚುನಾವಣೆಯಲ್ಲಿ ಅದು ಹೆಚ್ಚು ಕಡಿಮೆ ಏನಾದರೂ ಎಫೆಕ್ಟಿವ್ ಆದರೆ 2028ರಲ್ಲಿ 33% ಮಹಿಳೆಯರಿಗೆ ಕೊಡಬೇಕಾಗಿದೆ. ಆ ಸಂದರ್ಭ ನಮಗಿನ್ನೇನು ಬರುವಂಥ ಸಂದರ್ಭದಲ್ಲಿ ನಾವು ಇದರಲ್ಲಿ ಹಿಂದೇಟು ಹೊಡೆದ್ರೆ ನಾವು ಜನರಿಗೆ ಏನು ನಮ್ಮ ಮತದಾರರಿಗೆ ಕೊಡುವಂಥ ಸಂದೇಶ ತಪ್ಪಾಗಿ ಹೋಗುತ್ತೆ. ಸೊ ಈ ವಿಚಾರದಲ್ಲಿ ಖಂಡಿತ ನಾನು ಹೇಳ್ದಂಗೆ ನನಗೆ ಪಕ್ಷ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸೀರಿಯಸ್ನೆಸ್ಸಲ್ಲಿ ವಿಚಾರ ಮಾಡಲಿ ಅಂತ ನಾನು ಪಕ್ಷದ ಹತ್ರ ಕೇಳ್ಕೊತೀನಿ. ಯಾಕಂದರೆ ನಮ್ಮ ನಡೆ ಈ ವಿಚಾರದಲ್ಲಿ ಸರಿಯಾಗಿರಬೇಕು. ನಾವು ಏನು ಮಾತಾಡ್ತೀವಿ ಅದ್ರ ತಕ್ಕನಾಗಿ ನಾವು ನಡಿಬೇಕು, ನಾವು ತೋರಿಸ್ಕೊಡ್ಬೇಕು. ಬರೀ ಮಾತಲ್ಲಿ ಹೇಳಿಬಿಟ್ಟು ಮಹಿಳಾ ಮೀಸಲಾತಿ ಅಂತ ಹೇಳಿಬಿಟ್ಟು ಅದನ್ನು ನಾವು ಪಾಲಿಸಲಿಲ್ಲ, ಅನುಸರಿಸಲಿಲ್ಲ ಅಂದರೆ ತಪ್ಪಾಗುತ್ತೆ. ಆಮೇಲೆ ಯಾವ ರೀತಿ ಮೀಸಲಾತಿ ದಲಿತರಿಗೆ, OBCಗೆ ಅಂತ ಕೊಡ್ತೀವಿ, ಅದೇ ರೀತಿ ಮಹಿಳೆಯರಿಗೆ ಪುಷ್ಟಿ ಕೊಡಬೇಕಾಗಿದೆ. ಅದು ತುಂಬ ಅಗತ್ಯತೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ನಮ್ಮ ಪಕ್ಷ ಬದ್ಧತೆನ ಮಾತಿನಲ್ಲಿ ತೋರಿಸೋಕ್ಕಿಂತ ಹೆಚ್ಚಾಗಿ ಕೆಲಸದಲ್ಲಿ ಇದು ಮಾಡಿ ತೋರಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮೇಡಮ್, ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದ್ದಾವೆ. ಪಂಚಾಯತ್ ಮಟ್ಟದಿಂದ ಹಿಡಿದು 2028 ವಿಧಾನಸಭಾ ಚುನಾವಣೆ ಭಾಳ ದೂರ ಇಲ್ಲ, 1.5 ವರ್ಷ ಮಾತ್ರ ಇದೆ. ಇದೆಲ್ಲವೂ ಕೂಡ ಕನ್ಸಿಡರ್ ಆಗಲ್ವಾ ಚುನಾವಣೆಗಳ ಮೇಲೆ ಅಂತ? ಒಂದು ಮಟ್ಟಕ್ಕೆ ಖಂಡಿತ ಟೀಕೆ ಟಿಪ್ಪಣಿ ಬಂದೇ ಬರುತ್ತಲ್ಲ, ವಿರೋಧ ಪಕ್ಷದಿಂದ ಬರುತ್ತೆ. ನಾಳೆ ನಾವು ವೋಟ್ ಕೇಳಕ್ಕೆ ಹೋದಾಗಲೂ ಬಂದೇ ಬರುತ್ತೆ ಇವೆಲ್ಲ. ಅದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಏನು ಸ್ಥಳೀಯ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ತಂದುಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅಂತ. ಈಗ ಅದನ್ನು ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ತರಬೇಕು ಅಂತಲೂ ಫಸ್ಟು ಬಿಲ್ ಮೂವ್ಮೆಂಟ್ ಮಾಡಿದೆ ನಾವು. ಸೊ ಅದಕ್ಕೆ ಪ್ರತಿಧ್ವನಿಯಾಗಿ ನಾವು ಸರಿಯಾಗಿ ನಮ್ಮ ಕಾರ್ಯದಲ್ಲಿ ತೋರಿಸ್ಕೊಡ್ಬೇಕಾಗಿದೆಯಲ್ಲ, ಅದರಲ್ಲಿ ಎಲ್ಲೂ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅಂತ ನಾನು ಪಕ್ಷದ ಹತ್ರ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ಮೇಡಮ್, ಸಚಿವ ಸ್ಥಾನ ಬೇಕು ಅಂತ ಕೇಳೋದು ಸಹಜ. ನೀವು ಕೇಳ್ತಾ ಇದ್ರೆ, ಬೇರೆ ಬೇರೆ ಶಾಸಕಿಯರು ಕೂಡ ಕೇಳ್ತಿದ್ದಾರೆ. ಆದರೆ ನಿಮ್ಮಲ್ಲೊಂದು ಒಗ್ಗಟ್ಟಿನ ಕೊರತೆ ಇದೆ ಅಂತ ಅನಿಸಲ್ವಾ ಅಂತ? ಯಾಕಂತ ಹೇಳಿದ್ರೆ ಈಗ ಭಾಳ ಜನ ಜಿಲ್ಲೆಗಳಿಂದ ಹೋಗ್ತಾರೆ, ಎಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಲೇಬೇಕು ಅಂತಾರೆ. ಯಾರಿಗೆ ಸಿಗುತ್ತೋ ಅದು ಜಿಲ್ಲೆಗೆ ಸಿಕ್ಕಿದ್ರೆ ಯಾರಿಗೊಬ್ರಿಗೆ ಸಿಗಲಿ ಅನ್ನೋ ಥರ. ನೀವು 5-6 ಜನ ಇರುವಂತಹ ಶಾಸಕಿಯರು ಒಗ್ಗಟ್ಟಾಗಿ ಹೋಗಿದ್ರೆ 2-3 ಸ್ಥಾನ ಗಳಿಸ್ಕೊಳ್ಳೋದು ನಿಮ್ಗೆ ಕಷ್ಟ ಆಗ್ತಿತ್ತಾ ಅಂತ? ಆ್ಯಕ್ಚುಲಿ ಸ್ಥಾನ ಇರೋದೇ 1-2. ಅದು ಇಲ್ಲಿವರೆಗೂ SM ಕೃಷ್ಣ ಅವರ ಸರ್ಕಾರ ಆದಮೇಲೆ ಇಲ್ಲಿವರೆಗೂ ಪ್ರತಿಯೊಂದು ಪಕ್ಷ ಮಹಿಳೆಗೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಒಂದೇ ಮಹಿಳೆಗೆ ಸ್ಥಾನ ಕೊಟ್ಟಿರೋದು ಅನಿಸುತ್ತೆ 2004 ಆದಮೇಲೆ. ಅದಾದಮೇಲೆ ಯಾವತ್ತೂ ನನಗೆ ಗೊತ್ತಿಲ್ಲದಾಗೆ 2 ಮಹಿಳೆಯರಿಗೆ ಯಾವ ಪಕ್ಷನೂ ಕೊಟ್ಟಿಲ್ಲ. ಅದು ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ನಮ್ಮಲ್ಲಿ ಇದು ಒಂಥರ ನಡ್ಕೊಂಡು ಬಂದಿದೆ. ಅದು ಇಂಗ್ಲೀಷಲ್ಲಿ ಹೇಳ್ತಾರೆ ಬ್ರೇಕ್ ದ ಗ್ಲಾಸ್ ಸೀಲಿಂಗ್ ಅಂತ. ಅದನ್ನು ಮಾಡಲಿಕ್ಕೆ ನಮಗೆ ಸ್ವಲ್ಪ ಗಂಡಸರೇ ಇದಕ್ಕೆ ಸ್ವಲ್ಪ ಆದ್ಯತೆ ಕೊಡಬೇಕು. ಮಹಿಳೆಯರ ಒಗ್ಗಟ್ಟಿನ ಪ್ರಶ್ನೆ ಇರೋ ಒಂದು ಸ್ಥಾನಕ್ಕೆ ಎಲ್ಲರೂ ಪೈಪೋಟಿಯಲ್ಲಿ ಇದ್ದೇ ಇರ್ತಾರೆ. ಎಲ್ಲರಿಗೂ ಒಂದು ನಮಗೆ ಸಿಗಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಇದರಲ್ಲಿ ಒಗ್ಗಟ್ಟಿನ ಪ್ರಶ್ನೆ ಹೇಗೆ ಬರುತ್ತೆ? ಈಗ ಯಾವುದಾದ್ರೂ ಒಂದು ಸಮುದಾಯದವರಾಗಲಿ, ಈಗ ಉದಾಹರಣೆಗೆ ಅಂದ್ಕೊಳ್ಳಿ SC ಸಮುದಾಯದಲ್ಲಿ ಇಷ್ಟು ಜನಕ್ಕೆ ಕೊಡ್ತಾರೆ ಅಂತ, ಅವ್ರು ಎಲ್ಲಿ ಹೋಗಿ ಒಗ್ಗಟ್ಟಲ್ಲಿ ಕೇಳ್ತಾರೆ? ಅವರೆಲ್ಲ ಅವ್ರವ್ರ ಇದಕ್ಕೆ ನಮಗೆ ಕೊಡಿ ಅಂತ ಕೇಳ್ತಾರೆ. ಈಗ ಸುಮಾರು ಜನ SC ಶಾಸಕರಿಗೆ ಬಲಗೈ ಅಂತಲೇ ತಗೊಳ್ಳಿ, ಅದರಲ್ಲಿ ಸಿಕ್ಕಿರೋದು ಈಗ 3 ಜನಕ್ಕೆ ಮಾತ್ರ ನನಗೆ ತಿಳಿದ ಹಾಗೆ. ಆದರೆ ಸುಮಾರು ಜನ ಶಾಸಕರು ಎಕ್ಸ್ಪೀರಿಯನ್ಸ್ಡ್ ಇರೋರು ಇದ್ದಾರಲ್ಲ, ಅವರೆಲ್ಲ ಒಗ್ಗಟ್ಟಾಗಿ ಹೋಗಿ ಕೇಳಿದ್ರ? ಯಾಕೆ ಮಹಿಳೆಯರಿಂದ ಮಾತ್ರ ಆ ಥರ ನಿರೀಕ್ಷೆ? ದಟ್ ಈಸ್ ರಾಂಗ್. ನೀವು ಈ ಥರ ಪ್ರೆಸೆಂಟ್ ಮಾಡಬೇಡಿ, ಮಾಧ್ಯಮದಲ್ಲೂ ಈ ಥರ ನೀವು ಪ್ರೆಸೆಂಟ್ ಮಾಡಬಾರ್ದು. ಅದ್ರ ಬದಲು ನಾವು ಹೇಳಬೇಕು ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ ಅಂತ, 2-3 ಸ್ಥಾನ ಕೊಡಬೇಕು ಅಂತ ಎಲ್ಲ ರೀತಿ ಸಮಾಜದಲ್ಲಿ ನಾವು ರಾಜಕೀಯವಾಗಿ ಫಸ್ಟು ನಾವು, ಯಾಕಂದರೆ ನಾವು ಸಮಾಜನ ಒಂದು ರೀತಿ ಬಿಂಬಿಸೋದು ನಾವು ಅಲ್ವಾ, ರಾಜಕಾರಣಿಗಳು ಪಬ್ಲಿಕ್ ಫೇಸ್ ಆಗಿ, ಮತ್ತು ಮಾಧ್ಯಮದವರು, ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿರೋರೆಲ್ಲರೂ. ಸೊ ಎಲ್ಲರೂ ಸೇರಿಕೊಂಡು ಒಂದು ಧ್ವನಿಗೂಡಿಸಿದ್ರೆ, ನನಗೀಗ ಮಹಿಳಾ ಜರ್ನಲಿಸ್ಟ್ ಸುಮಾರು ಜನ ಫೋನ್ ಮಾಡಿಬಿಟ್ಟು ಹೇಳ್ತಾಯಿದ್ರು, ನಮಗೆ ಬೇಜಾರಾಗಿದೆ, ಮಹಿಳೆಯರಿಗೆ ಸಿಗಬೇಕಾಗಿತ್ತು, ನಾವೇ ಎಲ್ಲರೂ ಧ್ವನಿಗೂಡಿಸೋಣ ಅಂತ ಇದ್ದೀವಿ ಅಂತ ಆ ಥರ ಮಾತಾಡಿದ್ರು. ಖಂಡಿತ ಇವೆಲ್ಲ ಈ ಪ್ರತಿಯೊಂದು ಅಂಶಗಳು ಹೆಲ್ಪ್ ಆಗುತ್ತೆ. ಅದರಲ್ಲಿ ನಾನು ಹೇಳೋದು, ಮಹಿಳೆಯರೇ ಒಗ್ಗಟ್ಟಿನ ಪ್ರದರ್ಶನ ಅಂದರೆ ಇರೋ ಒಂದು ಸ್ಥಾನಕ್ಕೆ ಅಥವಾ 2 ಸ್ಥಾನಕ್ಕೆ ಎಲ್ಲರೂ ಪೈಪೋಟಿ ಮಾಡಿದಾಗ
ಖಂಡಿತ ಜಾಸ್ತಿನೇ ಕೇಳಬೇಕು. ಅದನ್ನೇ ಹೇಳ್ತಾ ನಾವು 2 ಆ್ಯಂಡ್ 3 ಇಸ್ ನಥಿಂಗ್, ಇಟ್ ಈಸ್ ಓನ್ಲಿ 10%. ಈಗ ಮುಂದೆ 33% ಬರಬೇಕು ಅಂದರೆ 34ರಲ್ಲಿ 33% ಕೊಡಬೇಕು ಅಂತ ಬಂದರೆ ಎಷ್ಟಾಗುತ್ತೆ ಹೇಳಿ? ಹಾಂ, ಮತ್ತೆ ಆಗೇನು ಮಾಡ್ತಾರೆ? ಅದು 33% ಖಂಡಿತ ಅಲ್ಲಿಗೆ ಲಾಗೂ ಇಲ್ಲ. ಆದರೆ ನಾನು ಹೇಳೋದು, ನಾಳೆ ದಿನ 33% ಗೆದ್ದುಬಿಟ್ಟು ನಾವು ಬಂದ್ವಿ ಅಂತ ಅಂದ್ಕೊಳ್ಳಿ. ಈಗ ಕ್ಯಾಬಿನೆಟಲ್ಲೂ 33% ಕೊಡಬೇಕು ಅಂತ ಆದಂಥ ಪರಿಸ್ಥಿತಿ ಬಂದರೆ ಅದನ್ನು ನಾಳೆ ನೆಕ್ಸ್ಟ್ ಬೇಡಿಕೆ ಇಡಬಹುದಲ್ವಾ? 33 ಜಾಸ್ತಿ ಮಹಿಳೆಯರು ಧ್ವನಿ ಎತ್ತಕ್ಕಿರ್ತಾರೆ, ಆಗ ಕೇಳ್ಬೋದು, ಡಿಮಾಂಡ್ ಮಾಡಿ. ಈಗಿರೋದು ಚುನಾಯಿತ ಶಾಸಕಿಯರು ಇರೋದು 6 ಜನ, 5 ಜನ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬಂದಿರೋರು, ಒಬ್ಬರು ಇಂಡಿಪೆಂಡೆಂಟು, ಇನ್ನು 4 ಜನ ಮೇಲ್ಮನೆಯಲ್ಲಿ ಇರೋರು. ಈ 10 ಜನನೂ ಪೈಪೋಟಿಯಲ್ಲಿ ಇದ್ದಾರೆ. ಯಾರಿಗಾದರೂ ಆಗಬಹುದು, ಯಾರಿಗಾದರೂ ಅಟ್ಲೀಸ್ಟ್ ಈಗ ಒಬ್ರಿಗಾದರೂ ಆಗಲಿ ಅಂತ. ಒಂದು ವೇಳೆ ಮೇಡಮ್ ಸಚಿವ ಸ್ಥಾನ ಸಿಗದೇ ಇದ್ದರೆ ಯಾವ್ದಾದ್ರು ಬೇರೆ ಒಂದು ಪೋಸ್ಟ್ ಕೊಡ್ತೀವಿ ಅಂದರೆ ಅದಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ತಾವು ಹಲವು ಬಾರಿ ಹೇಳಿದರೆ ನಮ್ಮ ಗುರುಗಳು, ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಅಂತ, ಡಿ ಕೆ ಶಿವಕುಮಾರ್ ಹೇಳಿದಂತಹ ಮಾತನ್ನು ಗಡಿ ಮೀರಲ್ವಾ ಅಂತ? ಖಂಡಿತ ಅವರು ನನಗೆ ಮಾರ್ಗದರ್ಶನ ಕೊಡುವಂಥವರು. ಅದ್ರ ಅಂದರೆ ಅವ್ರು ಹೇಳಿದ ಮಾತನ್ನ ಗೆರೆ ಹಾಕಿದ್ನ ದಾಟೋದಿಲ್ಲ ಅಂತ ನಾನು ಹೇಳೋದಿಲ್ಲ. ನನ್ನದೇ ಆದಂಥ ವೈಯಕ್ತಿಕ ಅನಿಸಿಕೆಗಳು, ಅಭಿಪ್ರಾಯಗಳಿದೆ. ಅವ್ರು ಏನಾದರೂ ಆ ಥರ ಬಂದರೆ ಅದನ್ನು ಖಂಡಿತ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿಬಿಟ್ಟು ಒಂದು ನಿರ್ಧಾರಕ್ಕೆ ಬರ್ತೀನಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂವರು ಪೈಪೋಟಿ ಮಾಡಿದ್ದೇ ಸಮಸ್ಯೆ ಆಯಿತಾ ಅಂತ? ಇಲ್ಲ, ಖಂಡಿತ ಇಲ್ಲ. ಎಲ್ಲರೂ ಬೇರೆ ಬೇರೆ ಜಾತಿಯವರೇ ಇದ್ದಿದ್ದು. ಆ್ಯಕ್ಚುಲಿ ಅಲ್ಲಿ 3 ಜನ ಪೈಪೋಟಿ, ಒಬ್ಬರು ಒಕ್ಕಲಿಗ ಪೈಪೋಟಿಯಲ್ಲಿ ಇದ್ದಿದ್ದು, ಒಬ್ಬರು ನಾನು SC ಬಲಗೈಯಲ್ಲಿ, ಇನ್ನೊಬ್ಬರು ಪೈಪೋಟಿಯಲ್ಲಿ ಇದ್ದಿದ್ದು ಕುರುಬ ಸಮುದಾಯಕ್ಕೆ ಸೇರಿದವರು. ಅದು ಏನು ಇದಕ್ಕೆ ಬರಲಿಲ್ಲ. ಬಟ್ ಅದೇನೋ ಒಂದು ಕಡೆ ನಮ್ಮ ಜಿಲ್ಲೆಗೆ ಖಂಡಿತ ಹಿನ್ನಡೆ ಆಗಿದೆ. ಅದರಿಂದ ಆ ಹಿನ್ನಡೆ ಸರಿಪಡಿಸ್ತಾರೆ ಅನ್ನುವಂಥ ಭರವಸೆ ಇದೆಯಾ? ಅಂದರೆ ಭರವಸೆಗಿಂತ ಹೆಚ್ಚಾಗಿ ನಾನು ಮನವರಿಕೆ ಮಾಡ್ಕೊತೀನಿ, ಮಾಡಿಕೊಡ್ಬೇಕು. ಯಾಕಂದರೆ ಜಿಲ್ಲೆಗೆ ಇಲ್ದಿದ್ರೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಮತ್ತು 5 ಶಾಸಕರು ಗೆದ್ದು ಬಂದಿರೋದು ಆಲ್ಮೋಸ್ಟ್ 30 ವರ್ಷ ಆದಮೇಲೆ. ಸೊ ನಾವು ಅದನ್ನು ಒಂದು ಮಟ್ಟಕ್ಕೆ ಉಳಿಸ್ಕೋಬೇಕು ಅಂದರೆ ಜಿಲ್ಲೆಗೆ ಆದ್ಯತೆ ಕೊಡಲೇಬೇಕು. ಸೂಕ್ಷ್ಮವಾದ ಪ್ರದೇಶ, ಎಲ್ಲ ಲೆಕ್ಕಾಚಾರದಿಂದ BJPಯಿಂದ ಕಷ್ಟಪಟ್ಟು ನಾವು 5 ಜನ ಗೆದ್ಕೊಂಡು ಬಂದಿದ್ದೀವಿ. ಅದನ್ನು ಆ ಜಿಲ್ಲೆನ ಹಿಡ್ತಾಗಿ ತೊಗೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಮಾನ್ಯತೆ ಕೊಟ್ಬಿಟ್ಟು ಇದನ್ನು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು. ಮೇಡಮ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಆಗಿರುವಂಥ ಈ ಸಮಸ್ಯೆಯನ್ನೇನಾದರೂ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಕೆಲಸ ಮಾಡ್ತೀರಾ ಅಂತ? ಇವರನ್ನು ಈಗ AICC ಇನ್ಚಾರ್ಜ್ ಏನಿದ್ರು, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ನ ಮೊದಲೇ ಭೇಟಿ ಮಾಡಿದ್ದೆ. ಅದಲ್ದಲೇ ಏನು ಆರ್ಗನೈಸೇಷನಲ್ ಸೆಕ್ರೆಟರಿ ವೇಣುಗೋಪಾಲ್ ಸರ್ನು ಇದಕ್ಕಿಂತ ಮುಂಚೆ ಭೇಟಿ ಮಾಡಿದ್ದೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರನ್ನೂ ಇದಕ್ಕಿಂತ ಮುಂಚೆ ಭೇಟಿ ಮಾಡಿದ್ದೆ. ಸೊ ಹೈಕಮಾಂಡಿಗೆ ಈ ವಿಚಾರ ತಿಳಿದಿದೆ. ಜಿಲ್ಲಾ ಪ್ರಾತಿನಿಧ್ಯದ ಬಗ್ಗೆ ಅವರಿಗೆ ಖಂಡಿತ ತಿಳಿದಿದೆ. ಬಟ್ ನನಗೆ ತಿಳಿದ ಹಾಗೆ 9 ಜಿಲ್ಲೆಗಳಿಗೆ ಎಲ್ಲ ಪೂರ್ತಿ ಆ ಮಟ್ಟಕ್ಕೆ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಬಟ್ ಆ 9 ಜಿಲ್ಲೆಯಲ್ಲಿ 5 ಅಂದರೆ ಅವರು ಸಂಪೂರ್ಣ ಗೆದ್ದಿದ್ದಾರೆ ಅಂತ ನನಗೆ ತಿಳಿದಿಲ್ಲ. ನನ್ನ ಹತ್ರ ಅಂಕಿಅಂಶಗಳಿಲ್ಲ. ಬಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಶಾಸಕರು ಗೆದ್ದಿದ್ದಾರೆ. ಇದಕ್ಕಿಂತ ಮುಂಚೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಜಾರ್ಜ್ ಸರು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಆಗಿದ್ದವರೇ ಧ್ವನಿ ಎತ್ತಿ ಹೇಳಿದ್ದಾರೆ ಕೊಡಬೇಕು ಚಿಕ್ಕಮಗಳೂರಿಗೆ ಅಂತ. ಸೊ ಇದನ್ನೆಲ್ಲ ಕನ್ಸಿಡರೇಷನ್ ಮಾಡಬೇಕು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಪಕ್ಷಕ್ಕಾಗಿ ದುಡಿದಿದ್ದೇನಂತ. ಮತ್ತೊಂದು ಜಿಲ್ಲಾವಾರು ಪ್ರಾತಿನಿಧ್ಯದ ಮೇಲೆ ಕೊಡಬೇಕು ಅಂತ. 30 ವರ್ಷಗಳ ಬಳಿಕ ಜಿಲ್ಲೆಯ 5ಕ್ಕೆ 5 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿರುವಂಥದ್ದು. ಹೀಗಾಗಿ ಈ ಬಾರಿ ನಮಗೆ ಜಿಲ್ಲಾ ಪ್ರಾತಿನಿಧ್ಯದ ಅಡಿಯಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥದ್ದು, ನನ್ನನ್ನು ಪರಿಗಣಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.